ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ. ಒಂದು ರೆಸಿಪಿ ಆ್ಯಂಡ್ ನೆಕ್ಸ್ಟ್ ಬಂದು ಮನೆ ಕೆಲಸಗಳು, ಕೆಲವೊಂದು ಈಗ ಗೋಲ್ಡ್ ರಿಲೇಟೆಡ್ ಆಗಿ ಸ್ವಲ್ಪ ಹೇಳೋಣ ಅಂತ. ತುಂಬ ಜನರು ಬಂದು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾಯಿದೆ, ಇನ್ನೂ ಮುಂದೆ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಿಜವಾಗ್ಲೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋ ಮಾತಂತೂ ಇಲ್ಲವೇ ಇಲ್ಲ. ಈ ವರ್ಷ ತಲುಪೋ ಅಷ್ಟೊತ್ತಿಗೆ, ಈ ವರ್ಷ ಕಂಪ್ಲೀಟಾಗಿ ಆಗೋ ಅಷ್ಟೊತ್ತಿಗೆ ಹೇಗೂ 18ರಿಂದ 20 ಸಾವಿರಕ್ಕೆ ಗೋಲ್ಡ್ ರೇಟ್ ಹೋಗುತ್ತೆ. ಯಾಕಂದರೆ ಒಂದು 3 ಮಂತಿಂದ ಗೋಲ್ಡ್ ರೇಟನ್ನು ಬಂದು ನಾನು ಫಾಲೋ ಮಾಡ್ಕೊಂಬಂದಿದ್ದೀನಿ. 3000 ಮೇಲೇ ಗೋಲ್ಡ್ ರೇಟ್ ಬಂದು ಜಾಸ್ತಿ ಆಗಿದೆ. 1 ಗ್ರಾಮ್ಗೆ, ನಾನು ಬಂದು 10 ಗ್ರಾಮ್ಗೆ ಹೇಳ್ತಿಲ್ಲ, 1 ಗ್ರಾಮ್ಗೆ ರೇಟ್ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಇವತ್ತಿನ ವೀಡಿಯೋ. ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಏನಾದರೂ ಒಂದು ಗೋಲ್ಡ್ ರಿಲೇಟೆಡಾಗಿ ವೀಡಿಯೋ ಹಾಕಿದ್ರೇ ಸಾಕು, ತುಂಬ ಬ್ಯಾಡಾಗಿ, ತುಂಬ ಹರ್ಟ್ ಆಗೋ ರೀತಿ ಕಮೆಂಟ್ ಹಾಕ್ತಾಯಿದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ವೀಡಿಯೋಗಳನ್ನು ಕಡಿಮೆ ಮಾಡ್ಕೊಂಡಿದ್ದೆ ಗೋಲ್ಡ್ ರಿಲೇಟೆಡಾಗಿ. ಇವತ್ತೊಂದು ಸ್ವಲ್ಪ ಮಾತಾಡಲೇಬೇಕು ಅನ್ನಿಸ್ತು, ಅದಕ್ಕೆ ವೀಡಿಯೋನ ಹಾಕಿದೆ. ಹಾಗೆ ಬಂದು ಇವತ್ತಿನ ರೆಸಿಪಿ, ನಾನು ಇದ್ದಕ್ಕಿದ್ದ ಅವರೆಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಈಗ ಹೆಂಗೂ ಅವರೆಕಾಯಿ ಸೀಸನ್ ಇರೋದ್ರಿಂದ ತಗೊಳ್ಳೋದು, ಸುಳಿಯೋದು, ನೆನೆಸೋದು, ಹಿತ್ಕೋದು ಮತ್ತು ಸಾಂಬಾರು ಮಾಡೋದು ಇದೇ ಕೆಲಸ ಆಗಿಬಿಟ್ಟಿದೆ. ಸರಿ ಆಯಿತು, ಹಾಗೆ ಒಂದು ರೆಸಿಪಿ ತೋರಿಸ್ಕೊಂಡು ಹಾಗೆ ವಿಡಿಯೋ ಹೇಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದು ನಾನು ಫಸ್ಟು 1 kg ಅವರೆಕಾಯನ್ನು ಸುಳಿದಿಟ್ಕೊಂಡಿದ್ದೆ. ಒಂದು ಹೇಗೂ 600 ಗ್ರಾಮ್ ಅಷ್ಟು ನಮಗೆ ಕಾಳು ಸಿಗುತ್ತೆ. ಸೊ ಅದಕ್ಕೆ ನನಗೆ ಇದು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಎಣ್ಣೆ, ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಈರುಳ್ಳಿ, ಟೊಮ್ಯಾಟೊ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ, ನಮಗೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ಸಾಂಬಾರು ತುಂಬ ಟೇಸ್ಟಾಗಿರೋದು. ಇಲ್ಲ ಅಂತಂದರೆ ಏನೋ ಒಂದು ರೀತಿ ಇರುತ್ತೆ. ಸೊ ಇದನ್ನ ಹಾಗೆ ವೀಡಿಯೋನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೆಲವ್ರಿಗೆ ಗೊತ್ತಿರುತ್ತೆ ಮಾಡೋದು ಹೇಗೆ ಅಂತ, ಬಟ್ ಇದ್ರೂ ರೆಸಿಪಿನ ಶೇರ್ ಮಾಡಿದ್ದೀನಿ. ಯಾಕಂದರೆ ತುಂಬ ಜನ ವ್ಲಾಗಲ್ಲಿ ರೆಸಿಪೀಸನ್ನು ಹಾಕಿ ನಮಗಿಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ ಅಷ್ಟೇ. ಹಾಗೆ ಹಸಿ ಕಡಲೆ ಬೀಜ 1 ಕೈ ಹಿಡಿಯಷ್ಟು ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಟೇಸ್ಟನ್ನು ಬಂದು ಚೆನ್ನಾಗಿ ಎತ್ತಿ ಕೊಡುತ್ತೆ. ನಿಮ್ಗೇನಾದರೂ ಒಂದು ವೇಳೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಒಂದು ಕೈ ಹಿಡಿಯಷ್ಟು ಹಸಿ ಕಡಲೆ ಬೀಜನ ಬಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಕಾಳನ್ನು ಹುರಿತೀರಲ್ಲ, ಆವಾಗಲೇ ಒಂಚೂರು ಕಾಳನ್ನು ಕೂಡ ಹಾಕಿ ರುಬ್ಕೋಬೋದು. ನಾನು ಹಸಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಹಾಗೆ ನಮಗೆ ಒಂದು ಸ್ವಲ್ಪ ಟೇಸ್ಟ್ಗೆ ಇನ್ನೂ ಹೆಚ್ಚಾಗೋಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಇದ್ಕಿದ್ದು ಅವರೆಬೇಳೆ ಬಂದು ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನಕ್ಕಾದರೂ ಹಾಕ್ಕೊಂಡು ಮಾಡೋದಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಹಾಗೆ ಬಂದು ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಗಸಗಸಿನ ಹಾಕ್ಕೊಂಡು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ಮಸಾಲೆ ಜೊತೆ ಹಾಕಿ ರುಬ್ಬಿದ್ರೆ ಕೊಬ್ಬರಿ ಅಲ್ಲಲ್ಲಿ ಸಿಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ರುಬ್ಕೊಂಡು ಆಮೇಲೆ ಬಾಡಿಸ್ಕೊಂಡಿರೋದನ್ನು ಹಾಕಿ ನೀಟಾಗಿ ರುಬ್ಕೋಬೇಕು. ಸೊ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಗಸಗಸೆಯನ್ನು ನಾವು ಆ್ಯಡ್ ಮಾಡೋದ್ರಿಂದ. ಕೆಲವರು ಕಡಲೆಪಪ್ಪನ್ನು ಕೂಡ ಹಾಕ್ಕೊಳ್ತಾರೆ. ಬೇಕು ಅಂದರೆ 1 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಬೋದು. ಕಡಲೆಪಪ್ಪು ಹಾಕೋದಕ್ಕೆ ರೀಸನ್ನು ಸ್ವಲ್ಪ ಸಾರು ಮಂದ ಬರುತ್ತೆ, ಟೇಸ್ಟ್ ಇನ್ನೊಂಚೂರು ಹೆಚ್ಚಾಗುತ್ತೆ ಅಂತ ನಾನು ಅದನ್ನು ಆ್ಯಡ್ ಮಾಡಿಲ್ಲ. ಹಾಗೆ ಮನೆಯಲ್ಲೇ ಮಾಡಿರುವಂತಹ ಮಟನ್ ಸಾಂಬಾರು ಪೌಡ್ರನ್ನೇ ಹಾಕ್ತಾಯಿದ್ದೀನಿ. ನಾನ್ ವೆಜ್ಗೆ ಏನು ಪೌಡ್ರ್ ಯೂಸ್ ಮಾಡ್ತೀವಿ ಅದನ್ನೇ ಒಂದು 2ರಿಂದ 3 ಸ್ಪೂನ್ ಹಾಕಿ ಬಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಹಾಗೆ ಹುರ್ಕೊಳ್ತಾ ಇದ್ದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ ಫ್ರೆಶ್ ಸ್ಮೆಲ್ ಇರೋವಾಗಲೇ ಹಾಕ್ಕೊಂಡು ನೀಟಾಗಿದು ಗ್ರೈಂಡ್ ಮಾಡಿಕೊಂಡು, ನಮಗೆ ಕಾಳಿನ ಜೊತೆಗೆ ಏನು ತರಕಾರಿ ಬೇಕೋ ಯಾವುದನ್ನು ಬೇಕಾದರೂ ಹಾಕ್ಕೋಬೋದು. ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ, ನಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಬಟ್ ತರಕಾರಿ ಜಾಸ್ತಿ ಹಾಕೋದಕ್ಕಿಂತ ಒಂದು ಸ್ವಲ್ಪ ತರಕಾರಿಗಳನ್ನು ಕಾಳು ಜಾಸ್ತಿ ಇರೋ ಥರ ನೋಡಿಕೊಂಡ್ರೆ ಸಾರು ಬಂದು ಚೆನ್ನಾಗಿರುತ್ತೆ. ಸೊ ಈಗ ಕಾಳು ಆಸೆ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ನಾವು ರುಬ್ಬಿರುವಂಥ ಮಿಶ್ರಣವನ್ನು ಕಾಳು ಒಂದು ಸ್ವಲ್ಪ ಕಾಲು ಭಾಗ ಬೆಂದ ಮೇಲೆ ಹಾಕಿ ನಾವು ಕುದಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ. ತರಕಾರಿ ನಿಮಗೆ ಬದನೆಕಾಯಿ, ನುಗ್ಗೆಕಾಯಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ನಾನು ವೀಡಿಯೋದಲ್ಲಿ ಪದೇ ಪದೇ ಹೇಳೋಕ್ಕೆ ಹೋಗ್ತಿಲ್ಲ ಅದನ್ನು, ಯಾಕಂದರೆ ನಾನು ಕಂಟೆಂಟಿಗೆ ಬರಬೇಕಲ್ಲ. ಸರಿ, ರೆಸಿಪಿನೇ ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ನನ್ನ ಒಂದು ಶೈಲಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಅಷ್ಟೇ. ಓಕೆ, ಈಗ ಬಂದು ತುಂಬ ಜನ ಅಷ್ಟೇ ನಾವೇನಾದರೂ ಒಂದು ಒಳ್ಳೇದು ಮಾಡ್ತಾಯಿದ್ದೀವಿ ಅಂತಂದರೆ ನೀನು ಇದನ್ನು ಮಾಡ್ತೀಯಾ, ಅದನ್ನು ಮಾಡ್ತೀಯ ಅಂತೇಳಿ ಚುಚ್ಚಿ ಹೇಳ್ತಾರೆ. ಅದನ್ನು ಬಂದು ಹೊಗಳೋದಂತೂ ಇಲ್ಲ. ಯಾಕಂದರೆ ಏನಾದರೂ ಒಂದು ಹೇಳಿ ನೋವು ಕೊಡೋದಕ್ಕೇ ಕಾಯ್ಕೊಂಡಿರ್ತಾರೆ ವಿನ ನಾವು ಮಾಡೋದು ಕರೆಕ್ಟು, ನಾವು ಮಾಡ್ತಾ ಇರೋದು ಸರಿ ನಾವು ಹೋಗ್ತಾ ಇರೋ ಪಾತ್ ಕರೆಕ್ಟು ಅಂತ ಹೇಳಲ್ಲ. ಯಾಕಂದರೆ ಅವ್ರಿಗೆ ಹೊಟ್ಟೆ ಉರಿ ಇರುತ್ತೆ, ಅದಕ್ಕೋಸ್ಕರನೇ ಹೇಳಲ್ಲ.
ಯಾಕಂದರೆ ನಾವೆಲ್ಲಿ ಉದ್ಧಾರ ಆಗ್ಬಿಡ್ತೀವೇನೋ, ನಾವೆಲ್ಲಿ ಮೇಲೆ ಬಂದ್ಬಿಡ್ತೀವೇನೋ ಅಂತ ನಮ್ಮ ಕಾಲು ಎಳೆಯೋದಕ್ಕೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಉದಾಹರಣೆಗೆ ನಾನು ಬಂದು ಒಂದು 1 ಇಯರ್ ಬ್ಯಾಕ್ ಬಂದು ಸುಮಾರು ವೀಡಿಯೋಸ್ನ ಪೋಸ್ಟ್ ಮಾಡಿದ್ದೆ. ಅಂದರೆ ಒಡವೆ ತೊಗೊಂಡಿದ್ದಾಗಿರ್ಬೋದು, ಚೈನ್ ತೊಗೊಂಡಿದ್ದಾಗಿರ್ಬೋದು, ರೇಟ್ ಇನ್ಕ್ರೀಸ್ ಆಗ್ತಾ ಇರೋದಕ್ಕೆ ಭಯಪಟ್ಟು ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡೋಣ ಅಂತ ಹೇಳಿ ನಾನು ಸುಮಾರು ಒಡವೆಗಳನ್ನ ಪರ್ಚೇಸ್ ಮಾಡಿದೆ. ಆ ಟೈಮಲ್ಲಿ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಜುಮ್ಕಾ ತೊಗೊಂಡೆ, ಮತ್ತು ಬಳೆ ತೊಗೊಂಡೆ, ಈ ರೀತಿ ವೀಡಿಯೋಸು. ಸೊ ಅದು ಬಂದು ನಾನು ನಿಮಗೆ ಏನು ಹೇಳೋದು, ಶೋ ಆಫ್ ಮಾಡೋ ಥರನೋ, ಇಲ್ಲ ಮನಸ್ಸಿಗೆ ನೋವಾಗೋದನ್ನು ಕೊಡೋ ಥರನೋ, ಇಲ್ಲ ಏನಾದರೂ ಒಂದು ಹರ್ಟ್ ಮಾಡೋ ಥರನೋ ಆ ವೀಡಿಯೋಸ್ ನಿಮ್ಗೆ ಇರ್ತಿರಲಿಲ್ಲ. ಖಂಡಿತವಾಗ್ಲೂ ಒಂದು ಎಜುಕೇಟೆಡ್ ಆಗಿ ಆ ವೀಡಿಯೋಸ್ ಬಂದು ನಿಮ್ಮನ್ನ ಬಂದು ಒಂದು ಮೋಟಿವೇಟ್ ಮಾಡ್ತಾಯಿತ್ತು. ನಾಳೆ ದಿವಸ ನಾನೊಂದು ಒಳ್ಳೆ ರೀತಿಯ ಒಡವೆ ಸೇವ್ ಮಾಡಬೇಕು ಅನ್ನೋದನ್ನು ಎಜುಕೇಟ್ ಮಾಡ್ತಾಯಿತ್ತು ಆ ವೀಡಿಯೋಸು. ಆದರೆ ಸುಮಾರು ಜನ ಏನು ಮಾಡಿದ್ರು ಗೊತ್ತಾ, ಬ್ಯಾಡ್ ಕಮೆಂಟು. ಶೋ ಆಫ್ ಮಾಡ್ತಾಳೆ, ಇವಳಿಗೆ ಒಡವೆ ಹುಚ್ಚಿಡ್ದಿದೆ, ಒಡವೆ ಅಂತ ಯಾವಾಗಲೂ ಸಾಯ್ತಾಳೆ, ತುಂಬ ವಲ್ಗರಾಗಿ, ತುಂಬ ಕೇವಲವಾದಂಥ ಒಂದು ಕಮೆಂಟ್ಸ್, ಪದಗಳನ್ನು ಯೂಸ್ ಮಾಡಿ ಅದಕ್ಕೆ ಅಂತಲೇ ಸಮಯ ತಗೊಂಡು ಕಮೆಂಟ್ ಮಾಡೋರು ವೀಡಿಯೋಸ್ಗೆ ಬಂದು. ಮನೆಯಲ್ಲಿ ಬಂದು ಅವ್ರಿಗೆ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳು ತಲೆ ಕೆಡಿಸ್ತಾರೆ, ಹುಚ್ಚಿಡಿಸ್ತಾರೆ, ಜಗಳ ತಂದಿಕ್ತಾರೆ. ಅವರು ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದು ಒಡವೆ ಬೇಕು ಅನ್ನೋ ಥರ ಬಂದು ಮನೇಲಿ ಜಗಳ ತಂದಿಡೋದಕ್ಕೆ ನೋಡ್ತಾರೆ. ಈ ರೀತಿ ಮಾತುಗಳು ನನಗೆ ಬಂದು ಬರೋದಕ್ಕೆ ಶುರು ಆಯಿತು. ಸೊ ಅವಾಗೇನಾಯಿತು ಅಂದರೆ, ನಾನು ಒಂದು ಸ್ವಲ್ಪ ವೀಡಿಯೋಸನ್ನು ಬಂದು ಕ್ರಮೇಣ ಕಡಿಮೆ ಮಾಡಿಬಿಟ್ಟೆ. ಕೆಲವ್ರು ಬಂದು ತೋರಿಸ್ಬೇಡಿ ಒಡವೆ, ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ತೋರಿಸೋವಾಗ ನಿಮಗೇನಾದರೂ ನಾಳೆ ದಿವಸ ತೊಂದರೆ ಬರೋದಕ್ಕೆ ಚಾನ್ಸ್ ಇದೆ, ಈ ರೀತಿ ಎಲ್ಲನೂ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿದೆ. ಬಟ್ ಈಗ ಅವ್ರು ಬಂದು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಏನಕ್ಕೆ ಅವರು ಒಡವೆಗಳನ್ನು ತೊಗೊಂಡ್ರು ಅಂತ. ಸೊ ಅದಕ್ಕೆ ರೀಸನು ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ. ಬಿಕಾಸ್ ರೇಟ್ ಈಗ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ. ಫ್ರಿಜ್ಜಲ್ಲಿ ಕೆಲವು ಟೈಮಲ್ಲಿ ನೀರು ಹೋಗಲ್ಲ, ಆವಾಗ ಇಲ್ಲಿ ಈ ಥರದ್ದು ಒಂದು ಹೋಲ್ ಇರುತ್ತೆ. ಸೊ ಅದನ್ನು ಬಂದು ನಾವು ನೀಟ್ ಮಾಡಿಕೊಂಡ್ರೆ ಗಲೀಜು ಬಂದು ಇಲ್ಲಿ ಸೇರಿಕೊಂಡಿರುತ್ತೆ. ಸೊ ಅದಕ್ಕೆ ಸಣ್ಣ ಒಂದು ಕಡ್ಡಿನೋ ಇಲ್ಲ ಸಣ್ಣ ಕಂಬಿನೋ ತೊಗೊಂಡು ಈ ರೀತಿ ಚುಚ್ಕೋಬೇಕು. ಸೊ ಆವಾಗ ಅಲ್ಲಿ ಕಟ್ಟಿರೋಂಥ ಗಲೀಜೆಲ್ಲ ಹೋಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ಥರದ್ದೊಂದು ಕೊಟ್ಟಿರ್ತಾರೆ ನಮಗೆ, ನಾವಿಲ್ಲಿ ಬಂದು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋ ಥರ, ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋ ಥರ ಇರುತ್ತೆ. ಇಲ್ಲೊಂದು ಕಂಟೈನರ್ ಇರುತ್ತೆ ನಮಗೆ ಇಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಇಲ್ಲಿ ಇದರಲ್ಲಿ ಇರುವಂಥ ನೀರೆಲ್ಲನೂ ಇಲ್ಲಿ ಶೇಖರಣೆ ಆಗಿ ಕೆಳಗಡೆ ಹೋಗಿ ಟ್ಯಾಂಕಲ್ಲಿ ಫಿಕ್ಸ್ ಆಗಬೇಕು. ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ, ಇಲ್ಲಿ ಗಲೀಜಾದಾಗ ನೀರೆಲ್ಲನೂ ಫುಲ್ಲು ಸ್ಟಾಕ್ ಆಗಿ ಫ್ರಿಜ್ಜಿಂದ ಹೊರಗಡೆ ನೀರು ಬರುತ್ತೆ. ಸೊ ಅದ್ರ ಕಾರಣ ಬಂದು ಇದೇನೆ. ಸೊ ಅದಕ್ಕೆ ಈ ರೀತಿ ಒಂದು ಹೋಲ್ ಇರುತ್ತೆ, ಇದನ್ನು ಬಂದು ನೀಟ್ ಮಾಡ್ಕೋಬೇಕು. ಇಲ್ಲಿ ಗಲೀಜು ಸೇರಿಕೊಂಡಿರುತ್ತೆ. ಅಟ್ಲೀಸ್ಟ್ 6 ಮಂತ್ ಒನ್ಸ್ ಆದ್ರೂ ನಾವು ಬಂದು ಇದನ್ನು ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಗಲೀಜು ಸೇರಿಕೊಂಡು ಫುಲ್ಲು ನೀರೆಲ್ಲ ಫ್ರಿಜ್ಜಿಂದ ಹೊರಗೆ ಬರುತ್ತೆ. ಸೊ ಅದಕ್ಕೆ ಈ ಥರ ಮಾಡಿಕೊಂಡು ಆಮೇಲೆ ಇದನ್ನು ಸ್ಕ್ರೂ ಕೊಟ್ಟಿರ್ತಾರೆ, ಫಿಕ್ಸ್ ಮಾಡ್ಕೋಬೇಕು. ಆವಾಗ ನೀರು ಬಂದು ಕ್ಲೀನಾಗಿ ಹೋಗುತ್ತೆ ಫ್ರಿಜ್ಜಲ್ಲಿ. ಇಲ್ಲಾಂದರೆ ಫುಲ್ಲು ಟ್ಯಾಂಕು, ವೆಜಿಟೇಬಲ್ ಟ್ಯಾಂಕ್ ಹತ್ರ ಎಲ್ಲ ನೀರು ಬಂದು, ಅಲ್ಲಿ ಟ್ರೇ ಕೊಟ್ಟಿರ್ತಾರಲ್ಲ ವೆಜಿಟೇಬಲ್ ಟ್ರೇ, ಅಲ್ಲೆಲ್ಲ ಬಂದು ಫ್ರಿಜ್ಜಿಂದ ಕೆಳಗಡೆ ನೀರು ಬರುತ್ತೆ. ಅದಕ್ಕೆ ಕಾರಣ ಇದೇನೆ ನೋಡಿ. ಈಗ ಇಲ್ಲಿ ಬಂದು ನೀರು ಹಾಕ್ತೀನಿ, ಈಗ ಹೋಗುತ್ತೆ ನೀರು, ಈ ಥರ ಹೋಗ್ಬೇಕು ನೀರು. ಇಲ್ಲ ಅಂದರೆ ಅಲ್ಲಿ ಗಲೀಜು ಸೇರಿರುತ್ತೆ ಅಂತ ಅರ್ಥ. ನೋಡಿ ಹೋಗ್ತಾ ಇದೆ ನೀರು. ಈ ರೀತಿ ನೀರು ಹೊರಟು ಬಿಡಬೇಕು ಕೆಳಗಡೆ. ಇಲ್ಲ ಅಂದರೆ ಅದು ಅಲ್ಲೇ ನೀರು ಸೇರ್ಕೊಂಡು ನಮಗೆ ಇಲ್ಲೆಲ್ಲ ಫುಲ್ ಟ್ಯಾಂಕೆಲ್ಲನೂ ಫಿಲ್ ಆಗಿ ಇದು ಫಿಲ್ ಆಗಿಬಿಟ್ಟು ನಮಗೆ ಕೆಳಗಡೆ ನೀರು ಬರೋದು, ಇಲ್ಲಿಂದ ಬಂದ್ಬಿಡುತ್ತೆ ನೀರು. 6 ಮಂತ್ ಇಲ್ಲ 3 ಮಂತ್ಸ್ ಒನ್ಸು ನಾವು ಇದನ್ನು ಮೇಂಟೈನ್ ಮಾಡಲೇಬೇಕು. ಇಲ್ಲಿ ಬಂದು ಶೇಖರಣೆ ಆಗುತ್ತೆ ಬ್ಯಾಕ್ ಸೈಡು. ನೋಡಿ ಎಷ್ಟು ನೀರು ಬರ್ತಾ ಇದೆ. ಈಗ ಅಷ್ಟು ಕೊಳೆ ಇತ್ತು, ಕ್ಲೀನ್ ಮಾಡಿದೆ. ನೀವು ಒಂದು ರೀತಿ ಆಯಿತು ಅಂದರೆ ಒಂದ್ಸಲಿ ಈ ಥರ ಮಾಡ್ಕೊಳ್ಳಿ. ಯಾಕಂದರೆ ಇದೊಂದು ಟಿಪ್ಪನ್ನು ಬಂದು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನರಿಗೆ ಈ ವಿಷಯ ಗೊತ್ತಿರಲ್ಲ. ಸರ್ವಿಸ್ ಅವ್ರನ್ನ ಕರಿತೀರಾ, ಫೋನ್ ಮಾಡಿ ಕರಿತೀರಾ, ಫ್ರಿಜ್ಜಲ್ಲಿ ನೀರು ತುಂಬಿಕೊಂಡಿದೆ, ನೀರು ಬರ್ತಾನೇ ಇದೆ, ಕ್ಲೀನ್ ಮಾಡ್ತಾನೇ ಇದ್ದೀವಿ ಅಂತ. ಇದಕ್ಕೆ ರೀಸನ್ ಬಂದು ಇದೇನೆ. ನಾವು ಇದನ್ನು ಬಂದು ಸ್ಕ್ರೂನ ಓಪನ್ ಮಾಡಿಕೊಂಡು ನೀಟಾಗಿ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾವು ನೀಟಾಗಿ ಈ ಥರ ನೀರು ಹಾಕಿದ್ರೆ ಎಲ್ಲನೂ ಹೋಗಿಬಿಡುತ್ತೆ. ನಾನು ಈ ಟಿಪ್ಪನ್ನು ಬಂದು ಯೂಟ್ಯೂಬಲ್ಲಿ ನೋಡಿನೇ ತಿಳ್ಕೊಂಡಿದ್ದು, ನನಗೂ ಏನೂ ಓನಾಗಿ ಗೊತ್ತಿರಲಿಲ್ಲ. ಇದನ್ನು ಒಂದು ವರ್ಷದಲ್ಲಿ 2 ಸಲ ಮಾಡ್ಕೊಳ್ಳಿ ಸಾಕು.
ಸಾಕು. ನೀರು ಬಂದಾಗಲೆಲ್ಲ ಮಾಡ್ಕೋಬೋದು. ಬಟ್ ನೀವು ತುಂಬ ಫ್ರಿಡ್ಜ್ ಯೂಸ್ ಮಾಡ್ತೀರಾ, ತುಂಬ ವಸ್ತುಗಳನ್ನು ಇಡ್ತೀರಾ ಅನ್ನೋವಾಗ ಕೊಳೆ ಗಲೀಜು ಬಂದು ಸೇರುತ್ತೆ. ಯಾಕಂದರೆ ಕೆಲವು ಟೈಮಲ್ಲಿ ಪವರ್ ಎಲ್ಲ ಕಟ್ ಆಗಿರುತ್ತಲ್ಲ, ಆಗಿರೋ ಗಲೀಜು ನೀರೆಲ್ಲನೂ ಹಾಗೇ ಜೊತೆಗೆ ಸೇರಿ ಇಲ್ಲಿ ಬಂದು ಸೇರ್ಕೊಳ್ಳೋದಕ್ಕೆ ಚಾನ್ಸು 100% ಇದೆ. ಸೊ ಹಾಗಾಗಿ ಈ ಥರ ಫ್ರಿಜ್ಜನ್ನ ನೋಡ್ಕೊಳ್ಳಿ. ಈ ರೀತಿ ಮೇಂಟೈನ್ ಮಾಡುವಾಗ ಖಂಡಿತವಾಗ್ಲೂ ನೀರು ಅನ್ನೋದು ಬಂದು ಇಲ್ಲಿ ಬಂದು ಶೇಖರಣೆ ಆಗುತ್ತೆ. ಸೊ ಇದಕ್ಕೆಲ್ಲ ನಾವು ಸರ್ವಿಸ್ ಅವ್ರನ್ನ ಕರಿಬೇಕು, ನಾವು ತಲೆ ಕೆಡಿಸ್ಕೋಬೇಕು ಅನ್ನೋದೇನಿಲ್ಲ, ಕೆಟ್ಟೋಯ್ತು ಅಂತಲೂ ಅಂದ್ಕೊಳ್ಳೋದೇನಿಲ್ಲ. ಜಸ್ಟ್ ಈ ರೀತಿ ಒಂದು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಬಂದು ಇದು ಸರಿ ಆಗುತ್ತೆ. ಹಾಗೆ ಬಂದು ನನಗೆ ಪ್ರೆಗ್ನೆನ್ಸಿ ಚಾನಲ್ಗೆ ಬಂದು ವೀಡಿಯೋಸ್ ಬೇಕಾಗಿತ್ತು. ನಾನು ಈ ನಡುವೆ ಜಾಸ್ತಿ ವೀಡಿಯೋಸ್ನೇ ಹಾಕಿಲ್ಲ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಬಂದು ನಾನು ರೆಡಿ ಮಾಡಿಕೊಂಡು ಅಪ್ಲೋಡ್ ಕೂಡ ಮಾಡಿದೆ. ಇದು ಬಂದು ಯಾವ ರಿಲೇಟೆಡ್ ಆಗಿದೆ ಅಂತಂದರೆ, ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಮನೆ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು, ಯಾವ ಕೆಲಸಗಳನ್ನ ಅವಾಯ್ಡ್ ಮಾಡಬೇಕು, ಯಾವ ಒಂದು ಟ್ರೈಮಿಸ್ಟ್ರಲ್ಲಿ ನಿಗಾ ವಹಿಸಬೇಕು ಅನ್ನೋದನ್ನು ನಾನು ಒಂದು ಒಳ್ಳೆ ಬ್ರೀಫಾಗಿ ವೀಡಿಯೋ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ತುಂಬ ಚೆನ್ನಾಗಿ ಈಗ ಜನ ನೋಡ್ತಾ ಇದ್ದಾರೆ. ಯಾಕಂದರೆ ತುಂಬ ಜನರಿಗೆ ಡೌಟ್ ಇರುತ್ತೆ ಅಲ್ವಾ. ಸೊ 3 ಮಂತಲ್ಲಿ ಹೇಗಿರಬೇಕು, ಲಾಸ್ಟ್ 3rd ಟ್ರೈಮಿಸ್ಟ್ರಲ್ಲಿ ಹೇಗಿರಬೇಕು ಅನ್ನೋದು ಒಂದು ಒಳ್ಳೆ ವಿಡಿಯೋ ಕೊಟ್ಟಿದ್ದೀನಿ ನೋಡಿ. ಸೊ ಹಂಗಾಗಿ ಈ ವಿಡಿಯೋ ತುಂಬ ಜನರಿಗೆ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ತುಂಬ ಜನ ಪ್ರೆಗ್ನೆಂಟ್ ಲೇಡೀಸು ಈ ಚಾನಲ್ನ ಫಾಲೋ ಮಾಡ್ತೀರಾ. ಸೊ ಹಂಗಾಗಿ ಇದನ್ನು ಬಂದು ರಿಮೈಂಡ್ ಮಾಡೋಕ್ಕೋಸ್ಕರನೇ ನಾನು ಈ ಒಂದು ಕ್ಲಿಪ್ಪನ್ನು ಬಂದು ಆ್ಯಡ್ ಮಾಡಿದೆ. ಈ ಜುಮ್ಕಾ ಬಂದು ನಾನು ತೊಗೊಂಡಿದ್ದು 1,47,000ಕ್ಕೆ. ಈಗ ತೊಗೊಳಕ್ಕೆ ಹೋದರೆ ಈ ಪ್ರೈಸ್ ಆಗುತ್ತೆ. ನನಗೆ ಲಾಭ ಬಂದಿರೋದು 1,76,000ವರೆಗೂ ಈ ಒಂದು ಒಡವೆಯಿಂದ ಹತ್ತತ್ರ ನನಗೆ ಲಾಭ ಬಂದಿರುವಂಥದ್ದು. ಇದೆಲ್ಲ ಹೇಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದೆ ಅನ್ನೋದನ್ನ ನಾನು ನಾಳೆ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಯಾಕಂದರೆ ತುಂಬ ಜನ ನಾನು ಒಡವೆ ತೊಗೊಳ್ಳೋವಾಗ ಉರ್ಕೊಂಡು ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಂಡು ಒಂಥರ ಬ್ಯಾಡ್ ಕಮೆಂಟ್ನ ಹಾಕ್ಕೊಂಡು ಕುತ್ಕೊಂಡಿದ್ರು. ತುಂಬ ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದರು ಕಮೆಂಟ್ ಹಾಕೋದ್ರಲ್ಲಿ. ಸೊ ಅದಕ್ಕೆ ನಾನು ವೀಡಿಯೋಸ್ನ ಹಾಕೋದನ್ನೇ ಕಮ್ಮಿ ಮಾಡಿದ್ದೆ ಗೋಲ್ಡ್ ರಿಲೇಟೆಡಾಗಿ. ಬಟ್ ಈಗ ನಾನು 1 ಇಯರ್ ಬ್ಯಾಕ್ ಇದನ್ನು ತೊಗೊಂಡೆ. ಈಗ ಇದನ್ನು ತೊಗೊಳಕ್ಕೆ ಹೋದರೆ ಈ ಪ್ರೈಸ್ ಆಗುತ್ತೆ. ಸೊ ನಾನು ಮಾಡಿದ್ದು ಕರೆಕ್ಟ್ ತಾನೇ. 1,47,000 ನಾನು ಇನ್ವೆಸ್ಟ್ ಮಾಡಿದೆ. ಬಟ್ ಈಗ ನನಗೆ 1,70,000 ಮೇಲೇ, ಇನ್ನು 70,000 ಅಂದರೆ ನಾನು ಇದನ್ನು ಬಂದು ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡೋವಾಗ ನಾನು ನಿಮಗೆ ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಸೊ 1,70,000 ಮೇಲೇ ನನಗೆ ಲಾಭ ಅನ್ನೋದು ಸಿಕ್ಕಿರೋದು. ಸೊ ಹಾಗಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಉರ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನಾಳೆ ವಿಡಿಯೋ ತುಂಬಾ ಏನನ್ನೋದು ಮೋಟಿವೇಟಾಗೇ ಇರುತ್ತೆ. ಉರ್ಕೊಳ್ಳೋರು ಕೂಡ ಹೌದಲ್ಲ, ನಾನು ಅವ್ರಿಗೆ ಅಂತಂತ ಕಮೆಂಟ್ ಮಾಡಿದ್ದೆ. ಬಟ್ ನಾನು ಆ ಟೈಮಲ್ಲಿ ಒಂದು 10 ಗ್ರಾಮ್ ತೊಗೋಬೋದಿತ್ತು, ಇವಾಗ ನನಗೂ ಬೆಳೀತಿತ್ತು ಅಂತ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಗಿಲ್ಟ್ ಫೀಲ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ನಾನು ಮೇಕ್ ಮಾಡಿದ್ದು. ಯಾಕಂದರೆ ನನಗೆ ರೀಸೆಂಟಾಗಿ ಬಂದಂಥ ಕಮೆಂಟ್ ಕೂಡ ಅಷ್ಟೇ, ಆಗೆಲ್ಲ ಒಡವೆ ತೊಗೊಂಡ್ರಿ ಅಕ್ಕ, ನಿಮಗೆ ತುಂಬಾ ನೋವಾಗೋ ಥರ ಕಮೆಂಟ್ ಮಾಡಿದರು. ಬಟ್ ಅವ್ರಿಗೀಗ ಅರ್ಥ ಆಗಿರುತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆದಮೇಲೆ. ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಟ್ಟಿರ್ತಾರೆ ಅನ್ನೋ ಥರ ಕಮೆಂಟ್ ಹಾಕಿದರು. ಸೊ ಇರಲಿ, ಪರವಾಗಿಲ್ಲ. ಬಟ್ ಇನ್ಮೇಲಾದರೂ ಮೋಟಿವೇಟ್ ಆಗಿ ಒಡವೆ ತೊಗೊಳ್ಳೋದನ್ನು ನಿಲ್ಸಕ್ಕೆ ಹೋಗಬೇಡಿ, ಚೆನ್ನಾಗಿ ತೊಗೊಳ್ಳಿ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಬಂದು ನಮಗೊಂದು ರೀತಿ ಅಸೆಟ್ ಇದ್ದ ಹಾಗೆ. ಸೊ ನಮಗೆ ಕೈಯಲ್ಲಿರುವಂತಹ ಸ್ವತ್ತು ಇದು. ಹಾಗಾಗಿ ತೊಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. 1 ಇಯರ್ಗೆ ನನಗೆ ಡಬಲ್ ಲಾಭ. ಸೊ ಇದರದ್ದು ಕಂಪ್ಲೀಟ್ ವಿಡಿಯೋ ನಾಳೆ ಬರುತ್ತೆ. ವಿಡಿಯೋನ ನಾಳೆ ನೋಡಿ. ಅದಕ್ಕೆ ಹೇಳೋದು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ನಾವು ಸೇವಿಂಗ್ಸ್ ಮಾಡಬೇಕಾ, ನಾವು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಒಡವೆ ತೊಗೊಳ್ಬೇಕು. ನಮಗೇನು ಬೇಕೋ ಅದನ್ನು ನಾವು ನಮಗೆ ಒಳ್ಳೆಯದಾಗಿ ನಾವು ಮಾಡ್ಕೊಂಡು ಹೋಗಬೇಕು. ಇನ್ನೊಬ್ರು ತೊಗೊಂಡ್ರು ಅಂತ ನಾವು ತೊಗೊಳ್ಳೋದಲ್ಲ. ನಮ್ಮ ಹತ್ರ ದುಡ್ಡಿದೆ ಅಂತಂದರೆ ನಾವು ತೊಗೊಂಡು ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯೋಚನೆ ಮಾಡಿ, ನಾನಾಗ 1,47,000 ಕೊಟ್ಟು ಈ ಜುಮ್ಕಾ ತೊಗೊಂಡಾಗ ರೇಟ್ ಜಾಸ್ತಿ ಇದೆ, ಈ ಜುಮ್ಕಾಗೆ ಈ ಪ್ರೈಸ್ ಜಾಸ್ತಿ ಆಯಿತು ಅಂತಲೇ ಮನಸ್ಸಲ್ಲಿ ಅನಿಸಿದ್ದು. ಬಟ್ ಇವಾಗ ಇದೇ ಜುಮ್ಕಾನ ನಾನು ಹೋಗಿ ತೊಗೊಳ್ಬೇಕು, ನಾನೀಗ ಹೋಗಿ ತೊಗೊಳ್ತೀನಿ ಅಂತಂದರೆ ಖಂಡಿತವಾಗ್ಲೂ ನನಗೆ ಪ್ರೈಸ್ ಬಂದು 3 ಲಕ್ಷ ರೂಪಾಯಿ ಮೇಲೇ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಆದಷ್ಟು ಒಡವೆ ಕಡೆಗೆ ಒಡವೆನ ಸಣ್ಣದಾಗಿ ಅರ್ಧ ಗ್ರಾಮಲ್ಲೂ ಕಾಯಿನ್ಸ್ ಸಿಗುತ್ತೆ, ಕಾಯಿನ್ಸ್ ರೂಪದಲ್ಲಿ ಸೇವಿಂಗ್ಸ್ ಮಾಡೋದು ತುಂಬಾ ಮುಖ್ಯ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು. ಉರ್ಕೊಳ್ಳೋರು ಉರ್ಕೊಳ್ತಾ ಹೋಗ್ತಾರೆ, ಉರಿತಾ ಇರೋರು ಉರ್ಕೊಳ್ತಾ ಹೋಗ್ತಾರೆ. ನಮಗೆ ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಸೊ ನಾವು ಯಾವತ್ತೂ ಅಷ್ಟೇ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸೇಫ್ಟಿಗೆ, ನಮ್ಮ ಲೈಫ್ ಮುಂದೆ ಏನು ಬೇಕು ಅನ್ನೋದಕ್ಕೆ ನಾವೇ ನಿರ್ಧಾರ ತೆಗಿಬೇಕು. ನಮ್ಮ ಬಗ್ಗೆ ನಮಗೆ ಮಾತ್ರ ಚೆನ್ನಾಗಿ ಗೊತ್ತು. ಇನ್ನೊಬ್ರು ಯಾರೋ ರೋಡಲ್ಲಿ ಹೋಗೋರ್ಗೋ, ಇಲ್ಲ ನನ್ನ ವೀಡಿಯೋಸ್ ಎಲ್ಲೋ ಯಾರೋ ನೋಡ್ತಾರೆ, ಒಂದು ದಿವಸ ವೀಡಿಯೋ ನೋಡಿಬಿಟ್ಟು ಸ್ಕಿಪ್ ಮಾಡೋರು ಎಲ್ಲರಿಗೂ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ನಾನೇನು ಅನ್ನೋದು ನನಗೆ ಮಾತ್ರ ಗೊತ್ತು, ನೀವೇನು ಅನ್ನೋದು ನಿಮಗೆ ಮಾತ್ರ ಗೊತ್ತು. ಅದಕ್ಕೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ನಮ್ಮ ದಾರಿ ಕರೆಕ್ಟಾಗಿದೆ ಅಂದರೆ ನಾವು ಹೋಗ್ತಾ ಇರಬೇಕಷ್ಟೆ. ಸೊ ಹಾಗಾಗಿ ಇವಾಗ ಅನಿಸ್ತಾ ಇದೆ, ಸೊ ಅವಾಗ ಇನ್ನೂ ಒಂದು ಸ್ವಲ್ಪ ಸೇವ್ ಮಾಡ್ಬೋದಾಗಿತ್ತೇನೋ ಅಂತ. ಯಾಕಂದರೆ 1 ಇಯರ್ಗೆ ಡಬಲ್ ಆಗಿದೆ ಪ್ರೈಸು. 6,000 ಸಮಥಿಂಗ್ ಇತ್ತು, 6,700. ಈಗ ಬಂದು 14,000 ಇದೆ. ಈ ಜಾನ್ವರಿ ಮಿಡಲಲ್ಲೇ 14,000 ಮುಟ್ಕೊಂತು ರೇಟು ಚಿನ್ನದ್ದು.
ಸೊ ಇದ್ರದ್ದು ನಾನು ವಿಡಿಯೋ ಬಂದು ನಿಮಗೆ ನಾಳೆ ಪೋಸ್ಟ್ ಮಾಡ್ತೀನಿ. ಯಾಕಂದರೆ ಕಂಪ್ಲೀಟಾಗಿ ಯಾಕಾಯಿತು, ಎಷ್ಟು ರೇಟ್ ಆಯಿತು, ಈಗೇನಾಗುತ್ತೆ, ವೇಸ್ಟೇಜಲ್ಲಿ ಯಾಕೆ ರೇಟ್ ಇಂಕ್ರೀಸ್ ಆಗ್ತಿದ್ದಂಗೆ ವೇಸ್ಟೇಜ್ ಕೂಡ ಇಂಕ್ರೀಸ್ ಆಗುತ್ತೆ. ಸೊ ಅದೆಲ್ಲ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ವಿಡಿಯೋ ಬರುತ್ತೆ ನಿಮಗೆ, ಅದನ್ನು ನಾಳೆ ನೋಡಿ. ಈ ವಿಡಿಯೋ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.